ಈಡೇರುತ್ತಿರೋ ದೊಡ್ಡ ಪ್ರಶ್ನೆ. ಹೀಗಾಗಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳರು ಈ ವಿಷಯವನ್ನು ಬಿಟ್ಟು ಕಾಂಗ್ರೆಸ್ ಬರುವಂಥ ವಿಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ನಡುವೆ ರಮೇಶ್ ಜಾರಕಿಹೊಳಿ ಅವರು ಸಹಿತ ಏಕಾಏಕಿ ಬೆಳಗಾವಿ ಅಧಿವೇಶನದಲ್ಲಿ ಬಂದು ಭೇಟಿಯಾಗಿ ಆರೋಗ್ಯ ವಿಚಾರ ಮಾಡಲಿ ಅಂತ ಹೇಳೋದ್ರು. ಅವ್ರಿಗೂ ಇಲ್ಲಿ ಮೊದಲಿನ ಬಿ ಜೆ ಪಿ ಏನಿತ್ತು ಆರಂಭದಲ್ಲೇ ಆ ಒಂದು ಏನಪ್ಪ ಅಂದ್ರೆ ಆತ್ಮೀಯತೆಯಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಲ್ಲೇ ಬಿ ಜೆ ಪಿಗೆ ಅವ್ರನ್ನ ದೂರ ಇಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಏಕಕಾಲಕ್ಕೆ ಇವರಿಬ್ಬರು ಕಾಂಗ್ರೆಸ್ ಬರೋದರಿಂದ ಸಹಜವಾಗಿ ಕಾಂಗ್ರೆಸ್ ಬಲ ಹೆಚ್ಚಾಗ್ಬೋದು ಅನ್ನೋದು. ಬಟ್ ಈ ಡೆವಲಪ್ಮೆಂಟ್ ಅದೇ ಕಾಲಕ್ಕೆ ರಾಜಕೀಯದಲ್ಲಿ ಏನೆಲ್ಲ ಆಗುವಂಥದ್ದು. ಈಗ ನಿಮ್ಗೆ ಹೇಳಿದಂಗೆ ಮಂತ್ರಿಗಿರಿ ಸಿಗದೇ ಇದ್ರೆ ಸೌದಿಯವರು ಕಾಂಗ್ರೆಸ್ ಬಿಡುವಂಥ ವಿಚಾರ ಮಾಡೋ ಮುಂದೆ ರಮೇಶ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದು ಒಂದು ಚರ್ಚೆನೂ ನಡೀತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ರಾಜಕೀಯ ವಾತಾವರಣ ಹೇಗಿದೆಪ್ಪ ಅಂದ್ರೆ ಯಾವುದ್ರ ಮೇಲೆ ಏನೇನು ಅನ್ನುವಂಥದ್ದು. ಈಗ ನೋಡ್ರಿ, ಇದು ವಿಚಾರ ಮಾಡಲಾರ್ದಂಥ ವಿಚಾರ. ಹೌದಪ್ಪ, ಇವರು ಬಿ ಜೆ ಪಿ ಬಿಟ್ಟು ಹಿಂದುತ್ವ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಏನು ಅನ್ನೋದ್ರೊಳಗೆ ಒಂದು ಏನೋಪ್ಪ ಸಿದ್ದರಾಮಯ್ಯ ಜೊತೆಗೆ ಮತ್ತು ಡಿ ಕೆ ಶಿ ಅವ್ರ ಜೊತೆಗೆ ಒಂದು ಒಳ್ಳೆಯ ಆತ್ಮೀಯ ಸಂಬಂಧದಂಗೆ ಮಾಡ್ತಾ ಇದ್ದಾರೆ, ವರ್ತಿಸ್ತಾ ಇದ್ದಾರೆ. ಇದೆಲ್ಲದರಿಂದ ಇವತ್ತು ಊಹೆ ಶುರುವಾಗ್ಯದ, ಇವರು ಕಾಂಗ್ರೆಸ್ಗೆ ಬರ್ತಾರು ಅಂತೇಳಿ. ಯಾಕೆಂದರೆ ಬಿ ಜೆ ಪಿಯಲ್ಲಿ ಭಾಗ ಹೆಚ್ಚು ಕಡಿಮೆ ಮುಚ್ಚಿದಂಗೆ ಆಗ್ಯದ. ಯಡಿಯೂರಪ್ಪನವರಂತೆ ಅಲ್ಲೇ ಹೆಚ್ಚು ಕಡಿಮೆ ತಮ್ಮ ಕಂಟ್ರೋಲ್ ತೊಗೊಂಡಿದ್ದಾರೆ ಕರ್ನಾಟಕದ ಬಿ ಜೆ ಪಿಯನ್ನು. ಮತ್ತು ಯಡಿಯೂರಪ್ಪನವ್ರಿಗೆ ನಮ್ಮ ಸೌದಿಯವರಿಗೂ ಒಳ್ಳೆಯ ಸಂಬಂಧಗಳಿದ್ದಾವೆ.